ನಮಸ್ಕಾರ ದೇವ್ರು. ಓಕೆ, ಸ್ಟಾರ್ಟ್ ಮಾಡೋಣ. ಯಾರು ಹೇಳ್ತೀರಾ ಇವಾಗ? ಶ್ಲೋಕ 20 ಯಾರು ಓದ್ಕೊಂಡು ಬಂದಿದ್ದೀರಾ? ನಾ ಹೇಳಿದೆ ಅಲ್ವಾ ನಿನ್ನೆ, ಲೈವಲ್ಲಿ ಯಾರು ಬರಬೇಕು ಅವರು ಶ್ಲೋಕ ಓದಕ್ಕೆ ರೆಡಿ ಇರಬೇಕು. ಭಗವದ್ಗೀತೆ 1ನೇ ಅಧ್ಯಾಯ ಶ್ಲೋಕ 20 ಎಲ್ಲ ಓಪನ್ ಮಾಡಿ, ಬುಕ್ ಓಪನ್ ಮಾಡಿ ಮತ್ತೆ ಬನ್ನಿ. ಪ್ರಭುಜಿ ಹರೇ ಕೃಷ್ಣ ಮಾತಾಜಿ. ಒಂದ್ ಸಾಂಗ್ ಹೇಳ, ಹಾ ಹೇಳಿ. ಕೃಷ್ಣನ್ ಸಾಂಗ್ ಹೇಳ್ತೀನಿ. ಹಾ 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 ಹಾ. ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ, ರಾಮನಾರಾಯಣ ಜಾನಕಿ ವಲ್ಲಭಂ, ರಾಮನಾರಾಯಣ जानकी वल्लभम, कौन कहते हैं भगवान आते नहीं, कौन कहते हैं भगवान आते नहीं, तुम मीरा की जैसे बुलाते नहीं, तुम मीरा की जैसे बुलाते नहीं, कौन कहते हैं भगवान गाते नहीं, कौन कहते हैं भगवान गाते नहीं, बेर शबरी कैसे खिलाते नहीं, बेर शबरी की जैसे खिलाते नहीं, कौन कहते हैं भगवान सोते नहीं, कौन कहते हैं भगवान सोते नहीं, माँ यशोदा की जैसे नहीं, माँ यशोदा की जैसे सुनाते नहीं, अच्युतम केशवम कृष्ण दामोदरम, अच्युतम केशवम कृष्ण दामोदरम, राम नारायणं जानकी वल्लभं, राम नारायणं जानकी वल्लभं. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಕೃಷ್ಣ. ತುಂಬಾ ಖುಷಿ ಆಯ್ತು ಅಕ್ಕ, ನೀವು ನನ್ ಜಾಯಿನ್ ಮಾಡ್ಕೊಂಡಿದ್ಗೆ. ನನ್ಗೆ ತುಂಬಾ ಇಷ್ಟ. ನನಗೆ ತುಂಬಾ ಧರ್ಮ ಪ್ರಚಾರ ಮಾಡ್ಬೇಕು, ನಮ್ಮ ಧರ್ಮದ ಬಗ್ಗೆ, ನಮ್ಮ ಇವೆಲ್ಲ ನಮ್ಗೆ ಹೇಳ್ಕೊಡ್ಬೇಕು. ಅಂದ್ರೆ ನಮ್ಮ ಹತ್ರ ಆತರ ಸಾಧನೆಗಳಿಲ್ಲ, ಈಗ ನಮ್ ಫಾಲೋವರ್ಸ್ ಇಲ್ಲ, ನನ್ ಹೇಳಕ್ ಆಗೋದಿಲ್ಲ. ಇವೆಲ್ಲವೂ ಸಹ ನನಗೂ ತುಂಬಾ ಇಷ್ಟ. ಅಂದ್ರೆ ಒಂದೇ ಉದ್ದೇಶ, ಭಗವದ್ಗೀತೆನ ಎಲ್ಲಾರ್ಗು ಅರ್ಥ ಮಾಡಿಸ್ಬೇಕು, ಅದ್ರಲ್ಲಿರೋ ಜ್ಞಾನವನ್ನ ಎಲ್ಲರಿಗೂ ಪಡ್ಕೋಬೇಕು ಎಲ್ಲಾರುನು, ಅಷ್ಟೇ. ಅದ್ಬಿಟ್ಟು ನಾನು ಬೇರೆ ಉದ್ದೇಶ ಹಿಡ್ಕೊಂಡೇನ್ ಹೇಳಲ್ಲ, ಮತ್ತೆ ಫಾಲೋವರ್ಸ್ಗೋಸ್ಕರನು ನಾನು ಮಾಡಲ್ಲ. ನನ್ನ ಮನಸ್ಸಿಗೆ ಒಂದು ಖುಷಿ ಸಿಗುತ್ತೆ, ನನ್ನಿಂದ ಒಬ್ರು, ಅವರಿಂದ ಅವ್ರ ಪ್ರಾಬ್ಲಮ್ಗಳಿಗೆ ಒಂದು ಕಷ್ಟದ ಪರಿಹಾರ ಸಿಗ್ಬೇಕು. ಮತ್ತೆ ನನಗ್ ಗೊತ್ತಿರೋದು ಅವ್ರು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನನ್ಗೇನೆಲ್ಲ ಗೊತ್ತಿಲ್ಲ, ಸ್ವಲ್ಪ ಮಟ್ಟಿಗೆ. ಹೌದು, ಕಲಿಯುಗದಲ್ಲಿ ಏನು ಮಾಡ್ಬೇಕಾಗಿಲ್ಲ ನಾವಲ್ವಾ. ಬೇರೆ ನೀವೇ ಬನ್ನಿ, ನೀವೇ ಹೇಳ್ಕೊಡಿ. ನೀವೇ ಚೆನ್ನಾಗಿ ಹೇಳ್ಕೊಡ್ತೀರಾ, ನೀವೇ ಹೇಳ್ಕೊಡಿ, ನಾನು ಬರ್ತೀನಿ ಸುಮ್ನೆ. ಅದನ್ನ ಅರ್ಥ ಮಾಡ್ಕೊಂಡ್ ಮುಂದಕ್ಕೆ ಹೋಗೋಣ. ಸುಮ್ನೆ ಓದ್ಬಿಡೋ ದೊಡ್ಡ ವಿಷಯ ಅಲ್ಲ, ಅದ್ರಲ್ಲಿ ಏನ್ ತಿಳ್ಕೊಂಡ್ವಿ ಅನ್ನೋದು ಮುಖ್ಯವಾಗುತ್ತಲ್ವಾ. ನಾವ್ 10 ಶ್ಲೋಕ ಓದಿಲ್ಲ, 10 ಶ್ಲೋಕದಲ್ಲಿ ಎಷ್ಟು ತಿಳ್ಕೊಂಡಿದೀವಿ ಅನ್ನೋದು ಮುಖ್ಯ ಆಗುತ್ತೆ. ಅದರಿಂದ ಜಾಸ್ತಿ ಮುಂದಕ್ಕೆ ಹೋಗಲ್ಲ, ನಿಧಾನವಾಗಿ ಹೋಗೋಣ ಅಂತ. ದಿನನಿತ್ಯ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಅಲ್ವಾ, ಅಷ್ಟನ್ನಾದ್ರೂ ಮಾಡೋಣ. ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಮೊಬೈಲ್ ಯೂಸ್ ಮಾಡ್ತೀವಿ. ಚೂರ್ ಭಕ್ತಿ ಭಗವಂತನಿಗೆ ಒಂದ್ ಗಂಟೆ ಕೊಡಕ್ಕೆ ಏನ್ ಕಷ್ಟ ಆಗಲ್ಲ ಅಲ್ವಾ ಅಕ್ಕ. ಭಗವಂತ ನಮಗೆ ದಿನದಲ್ಲಿ 24 ಗಂಟೆ ಕೊಟ್ಟಿದ್ದಾರೆ. ಭಗವಂತ ನಮಗೊಂದು ದಿನದಲ್ಲಿ ಭಗವಂತನಿಗೋಸ್ಕರ ಏನ್ ಕೊಡ್ತಾ ಇದೀವಿ? ಅವ್ರ ನಮ್ಮ ಹತ್ರ ಚಿನ್ನ ಕೇಳೋರ, ವಜ್ರ ಕೇಳೋರ, ಬಂಗಾರ ಕೇಳೋರ? ಕೇಳಿರೋದೇನು? ಭಗವಂತ ನೆನ್ಕೋ, ನನ್ನನ್ ನೆನ್ಕೋ. ನೀನ್ ಹೆಂಗಾರ ನೆನ್ಕೋ, ನಡೆದಾಡ್ಕೊಂಡ್ ನೆನ್ಕೋ, ನಿದ್ದೆ ಮಾಡ್ಬೇಕಾದ್ರೆ ನನ್ ನೆನ್ಕೋ, ಊಟ ಮಾಡ್ಬೇಕಾದ್ರೆ ನನ್ ನೆನ್ಕೋ, ನೀರ್ ಕುಡಿಬೇಕಾದ್ರೆ ನಾನು ನೆನ್ಕೋ. ದಿನದಲ್ಲಿ ಎಷ್ಟೆಲ್ಲ ನೀರ್ ಕುಡಿತೀಯಾ? ಹೌದಾ? ಏನ್ ಕಲಿಯುಗದಲ್ಲಿ ನಾವ್ ಬರೀ ಏನ್ ಮಾಡ್ಬೇಕು? ಹಿಂದಿಂದ ಈಗ ಸತ್ಯಯುಗದಲ್ಲಿ ತಪಸ್ ಮಾಡೋರು ಜನಗಳು,
ಸಿದ್ಧಿ ಮಾಡ್ಕೋಬೇಕು ಅಂತ. ತ್ರೇತಾಯುಗದಲ್ಲಿ ಯಜ್ಞಗಳನ್ನ ಮಾಡೋರು, ದ್ವಾಪರ ಯುಗದಲ್ಲಿ ವಿಗ್ರಹ ಆರಾಧನೆಗಳನ್ನ ಮಾಡೋರು. ಈ ಕಲಿಯುಗದಲ್ಲಿ ನಾವ್ ಏನು ಮಾಡ್ಬೇಕಾಗಿಲ್ಲ, ನಮ್ಗೆ ಅಷ್ಟು ಟೈಮ್ ಇಲ್ಲ ಅಂತ ಭಗವಂತ ಏನ್ ಮಾಡೋ ಅಷ್ಟು ಸುಲಭವಾಗಿ ಬರೀ ನನ್ನ ನಾಮಗಳನ್ನ ಜಪಿಸು, ನನ್ನ ಹೆಸರುಗಳನ್ನ ನೀನ್ ಜಪಿಸು, ಹರೇ ರಾಮ ಹರೇ ಕೃಷ್ಣ, ಇದನ್ ಮಾತ್ರ ಮಾಡು. ನೀನ್ ಅದ್ರಲ್ಲೇ ನಿನ್ ಪಾಪಗಳನ್ನ ನಾಶ ಆಗ್ತವೆ, ನಿನ್ಗೆ ಅದ್ರಲ್ಲೇ ನಿನಗೆ ನಾನು ಮುಕ್ತಿಯನ್ನ ಒದಗಿಸ್ತೀನಿ, ನಿನ್ಗೆ ಅದ್ರಲ್ಲೇ ನಾನು ನನ್ನ ಹತ್ರ ನಿನ್ನನ್ನ ಬೇಗ ಕರ್ಕೊಂತೀನಿ. ನಿನ್ಗೆ 84 ಲಕ್ಷ ಜೀವರಾಶಿಗಳನ್ನ ನೀನು ಎಷ್ಟು ಕೋಟಿ 100 ಕೋಟಿ ಜನ್ಮಗಳನ್ನ ಎತ್ತು ಬರ್ಬೇಕು, ನೀನ್ ನನ್ನ ಹತ್ರ ಬರ್ಬೇಕು ಅಂದ್ರೆ. ನಿನ್ಗೆ ಅಮೂಲ್ಯವಾದಂತ ಇಂಥ ಮನುಷ್ಯ ಜನ್ಮ ಸಿಕ್ಕಿದೆ ಅಲ್ವಾ, ಈ ಮನುಷ್ಯ ಜನ್ಮದಲ್ಲಿ ನೀನ್ ಏನ್ ಮಾಡ್ತಿದೀಯಾ? ನಿನ್ನ ಹಿಂದೆ ಎಷ್ಟು ಲಕ್ಷ ಜೀವ ರಾಷ್ಟ್ರಗಳನ್ನ ದಾಟಿ ಬಂದಿದ್ಯಾ? ನೀನ್ ಇಷ್ಟೊಂದು ಕಷ್ಟ ಪಡ್ಕೊಂಡು ಬರೋ ಅವಶ್ಯಕತೆ ಏನಿತ್ತು ನೀನು? ನೀನ್ ಈಗ್ಲೂ ಸಹ ಬುದ್ಧಿ ಕಲಿದಲ್ಲ, ನೀನು ಐಹಿಕ ಸುಖ ಇಂದ್ರಿಯ ಸುಖಕ್ಕೆ ನೀನ್ ಜೀವನ ಮಾಡ್ಬೇಕು ಅಂತ ನೀನ್ ಇಷ್ಟಪಟ್ರೆ ನೀನ್ ಹಿಂದೆ ಏನೊಂದ್ ನಾಯಿಯಾಗಿ ಹುಟ್ಬೋದಾಗಿತ್ತಲ್ಲ. ಮತ್ತೆ ನಿನ್ಗೆ ಯಾಕೆ ಭಗವಂತ ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಅನ್ನೋದು, ನನಗೆ ಯಾಕೆ ಕೊಟ್ಟಿದ್ದಾನೆ ಮನುಷ್ಯ ಜನ್ಮನ? ಅಂದಿನೂ ಅದೇ ತರ ಜೀವನ ಮಾಡ್ತದಲ್ವಾ. ಗೊತ್ತಿಲ್ಲ. ಕೊಡೋರು ತುಂಬಾ ಕೊಡ್ತಾರಕ್ಕ, ಕೊಡೋರ್ನು ನಾಚಿಕೆ ಬರ್ಸ್ಬಿಡ್ತಾರೆ. ಕೊಡೋರ್ಗು ನಾಚಿಕೆ ಆಗ್ಬಿಡ್ಬೇಕು ಅವ್ರಿಗೇನೆ, ಅವರೇ ಹೇಳಕ್ ಹಿಂಜರಿದ್ ಬಿಡ್ತಾರೆ. ಎಷ್ಟು ಜನ ಇದಾರೆ ಭಕ್ತಿ ಮಾಡ್ತಿರೋರು ಗೊತ್ತಾ? ಈಗ ನಿಮ್ಮಂತ ಜನಗಳು ಓಪನ್ ಆಗಿ ಮಾತಾಡ್ತೀವಿ, ನೀವು ಅಷ್ಟು ನೋಡಿ ಲೈವಿಗ್ ಬಂದು ನನ್ನ ನೋಡಕ್ ಬರ್ತಾರಲ್ಲ 1 200 ಜನ, ಅದ್ರಲ್ಲಾದ್ರೂ ಸರಿ ಒಂದ್ ಧರ್ಮ ಅರ್ಥ ಮಾಡ್ಕೊಳ್ಳಿ ಅಂತ ನೀವ್ ಯೋಚನೆ ಮಾಡ್ತೀವಿ. ಆದ್ರೆ ಕೆಲವರು ಏನ್ ಮಾಡ್ತಾರೆ, ಅವ್ರಿಗೆ ತುಂಬಾ ಇಷ್ಟ ಇರುತ್ತೆ, ಅವ್ರು ತುಂಬಾ ಚೆನ್ನಾಗ್ ಪ್ರವಚನ ಕೊಡ್ತಾರೆ, ಆದ್ರೂ ಈ ಸ್ಟೇಜ್ ಫಿಯರ್ ಇನ್ನ ಕಾರಣದಲ್ಲಿ ಕೆಲವ್ರು ಹೇಳಕ್ ಇಷ್ಟಪಡಲ್ಲ. ಅಷ್ಟು ನಾಲೆಡ್ಜ್ ಇರುತ್ತೆ ಅವ್ರ ಹತ್ರ, ಹೇಳ್ಬೇಕು ಅಂತ ಅನ್ಸಿರುತ್ತೆ, ಆದ್ರೆ ಅವರ ಮನೆಯಲ್ಲಿ ಸಪೋರ್ಟ್ ಮಾಡ್ತಾ ಇರಲ್ಲ, ಮತ್ತೆ ಅವ್ರ ಸರೌಂಡಿಂಗ್ ಅಲ್ಲಿ ಇರೋ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರಲ್ಲ. ಅದ್ರಲ್ಲಿ ಏನ್ ಮಾಡ್ತಾರೆ, ಏನನ್ಸುತ್ತೆ ನಮ್ಗೇನೆ, ನಾವೊಂದ್ ಕ್ಲಾಸ್ ಶುರು ಮಾಡ್ತೀವಿ ಅಂತ ಅನ್ಕೊಂಡಿರ್ತೀವಿ, ಫಸ್ಟ್ ಒಂದ್ ದಿನ 10 ಜನ ಬರ್ತಾರೆ, ಆಮೇಲೆ ಒಂದ್ 4-5 ದಿನ ಆದ್ಮೇಲೆ 4 ಜನ 3 ಜನ ಇಬ್ರು ಒಬ್ರು ಬರ್ಲಿಲ್ಲ ಅಂದಾಗ ಏನಕ್ ಮಾಡ್ಬೇಕು ಬಿಡು, ನನ್ ಪಾಡಿಗೆ ನಾನು ಇದ್ರೇನೆ ಆಗುತ್ತಲ್ವಾ ಅನ್ನೋದನ್ನ ನಾವ್ ಯೋಚನೆ ಮಾಡ್ಬಿಡ್ತೀವಿ. ಆದ್ರೆ ನಾವು ಆತರ ಅಲ್ಲ, ನಾವು ಕಲಿಯುಗಕ್ಕೆ ನಾವು ಬಂದಿದೀವಿ ಅಂದ್ರೆ ನಾವು ಸಹ ಭಕ್ತಿ ಮಾಡ್ಬೇಕು. ಈಗ ನಮ್ಮ ಹತ್ರ ನಮ್ಮ ಅಕ್ಕಪಕ್ಕದವ್ರಿಗೂ ಸಹ ಹೇಳ್ಬೇಕು, ನಾವು ಅರ್ಥ ಮಾಡಿಸ್ಬೇಕು. ಅವರಲ್ಲಿ ಈಗ ಎಷ್ಟೋ ಜನ್ಮಗಳಿಂದ ಅದು ಅಭ್ಯಾಸವಾಗಿ ಬಂದ್ಬಿಟ್ಟಿದೆಯಲ್ವಾ, ಈ ಭೌತಿಕ ಜಗತ್ತಲ್ಲಿ ಇದ್ದು ಏನಾಗಿದೆ, ಅವರಿಗೆ ಅಷ್ಟು ಅಲ್ಲಿಗೆ ಇನ್ವಾಲ್ವ್ ಆಗ್ಬಿಟ್ಟಿದ್ದಾರೆ. ಅದನ್ನ ನಾವು ಸ್ವಲ್ಪವಾಗಿ ನಿವಾರಿಸಬೇಕು. ನಾನು ಹೇಳ್ತೀನಿ ಶ್ಲೋಕನ. ಶ್ಲೋಕ 21. ಅಧ್ಯಾಯ 1 ಶ್ಲೋಕ 20. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯ ಮಿದಮಾಹ ಮಹೀಪತೆ ಋಷಿಕೇಶಂ ತದಾ ವಾಕ್ಯ ಮಿದಮಾಹ ಮಹೀಪತೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ನೋಡಿ, ಯಾರ್ಯಾರು ತಗೊಂಡಿಲ್ಲ ಇನ್ನು ಬುಕ್ಕು ತಗೊಳ್ಳಿ. ಅವರು ಸೋಲ್ಜರ್ ಆಗಿತ್ಕೊಂಡು ಅವ್ರ ಟೈಮೇ ಇರಲ್ಲ ಅಂದ್ರೂ ಭಗವದ್ಗೀತೆ ಓದ್ತಾರೆ. ಯಾವುದೇ ಧರ್ಮದವ್ರಾಗಿರ್ಬೋದು, ಯಾವುದೇ ಕ್ಯಾಸ್ಟ್ ಅವ್ರಾಗಿರ್ಬೋದು, ಬಂದು ಕೇಳಿ ಕಲ್ತ್ಕೊಳ್ಳಿ, ಎಲ್ಲರೂ ಫಾಲೋ ಮಾಡಿ. ಇದು ಎಲ್ಲರಿಗೂ ಇರೋದು, ಓಕೆನಾ? ಜಾತಿ ಭೇದ ಭಾವ ಏನಿಲ್ಲ, ಎಲ್ಲರೂ ಓದ್ಬೋದು, ಯಾವಾಗ ಬೇಕಾದ್ರೂ ಓದ್ಬೋದು. ಅಥ ಆಮೇಲೆ ವ್ಯವಸ್ಥಿತವಾಗಿದ್ದ ದೃಷ್ಟ ಅಂದ್ರೆ ನೋಡಿ, ಧಾರ್ತರಾಷ್ಟ್ರಾನ್ ಧೃತರಾಷ್ಟ್ರನ ಪುತ್ರರನ್ನು ಕಪಿಧ್ವಜ. ಕಪಿ ಅಂದ್ರೆ ಯಾರು? ಹನುಮಂತ. ಸೊ ನೆಕ್ಸ್ಟ್ ಟೈಮ್ ನೀವು ಕಪಿ ಅಂತ ಬೈದ್ರೆ ಅದು ದೇವ್ರ ಹೆಸರು, ಆಯ್ತಾ? ನಿಮ್ಗೆ ಯಾರಿಗಾದ್ರೂ ಬೈಬೇಕನ್ಸಿದ್ರೆ ದೇವ್ರ ಹೆಸರು ಹೇಳಿ, ಅಲ್ಲೂ ನಾವು ದೇವರ ಹೆಸರೇ ತಗೊಳ್ಳಿ, ಆಯ್ತಾ? ಅವಾಚ್ಯ ಶಬ್ದಗಳನ್ನ ಯೂಸ್ ಮಾಡಬೇಡಿ, ಹೆಚ್ಚು ಬಳಕೆ ಮಾಡಬೇಡಿ, ಆಯ್ತಾ? ಸೊ ಕಪಿಧ್ವಜ, ಹನುಮಂತನ ಚಿಹ್ನೆಯ ಧ್ವಜವುಳ್ಳ, ಪ್ರವೃತ್ತೆ ತೊಡಗುತ್ತಿರುವಾಗ, ಶಸ್ತ್ರ ಸಂಪಾತೆ ಬಾಣಗಳನ್ನು ಬಿಡಲು, ಧನಸ್ಸು ಬಿಲ್ಲು, ಪಾಂಡವ ಪಾಂಡು ಪುತ್ರನು, ಹೃಷಿಕೇಶಂ ಶ್ರೀಕೃಷ್ಣನನ್ನು, ಆಗ ವಾಕ್ಯ ಮಾತುಗಳನ್ನು ಹೇಳಿದನು. ಸೊ ಏನಾಗಿತ್ತು? ಎಲ್ಲ ರೆಡಿ ಆಗಿ ನಿಂತಿದ್ದಾರೆ. ಈಗ ವಾರ್ ಸ್ಟಾರ್ಟ್ ಆಗ್ತಾ ಇದೆ ಗೈಸ್, ಎಲ್ಲ ರೆಡಿನಾ? ವಾರ್ಗೆ ರೆಡಿ ಅಂತ ಹೇಳಿ. ಕೌರವರು ಮತ್ತೆ ಪಾಂಡವರ ಮಧ್ಯೆ ಈಗ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸೊ ಶಂಖ ಎಲ್ಲ ಊದಿದ್ದಾರೆ, ಇಬ್ರು ಊದಿದ್ದಾರೆ. ಇವಾಗ ಪಾಂಡು ಪುತ್ರನಾದ ಅರ್ಜುನನು ಹನುಮಂತನ ಗುರುತಿರುವ ಧ್ವಜದ ರಥದಲ್ಲಿ.
ಸೊ ಅವನ ರಥದಲ್ಲಿ ಹನುಮಂತನ ಗುರುತಿರುವ ಧ್ವಜ ಇತ್ತು. ಸೊ ನಿಮ್ಗೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಯಾರಾದ್ರೂ ಸಿಕ್ಕಿ ಕೇಳ್ತಾರೆ ಆಯ್ತಾ ಈ ಕ್ವೆಶ್ಚನ್, ಸರಿಯಾಗಿ ನೆನ್ಪಿಡ್ಕೊಬೇಕು. ಸೊ ಅರ್ಜುನನ ರಥದ ಧ್ವಜದಲ್ಲಿ ಯಾರ ಚಿತ್ರ ಇತ್ತು ಅಂದ ತಕ್ಷಣ ನೀವು ಹೇಳ್ಬೇಕು ಎಸ್ ಹನುಮಂತನ ಚಿಹ್ನೆ ಇತ್ತು ಅಂತ. ಓಕೆನಾ? ಆಗ ನೀವು 100 ರೂಪೀಸ್ ವಿನ್ ಆಗ್ಬೋದು ಅಲ್ವಾ? ಸೊ ಏನಕ್ಕೆ ಹನುಮಂತಂದು ಚಿಹ್ನೆ ಇರೋ ಧ್ವಜ ಯೂಸ್ ಮಾಡಿದ್ರು ಹೇಳ್ತೀರಾ ಯಾರಾದ್ರೂ? ಯಾಕೆ ಅಂದ್ರೆ ತ್ರೇತಾಯುಗದಲ್ಲಿ ರಾಮನ್ ಕಡೆ ಇದ್ದಿದ್ದು ಹನುಮಂತ. ರಾವಣ ಮತ್ತೆ ರಾಮನ ಯುದ್ಧದಲ್ಲಿ ಯಾರು ವಿನ್ ಆಗಿದ್ದು? ರಾಮ. ಸೊ ರಾಮನ್ ಜೊತೆ ಇದ್ದಿದ್ದು ಯಾರು? ಹನುಮಂತ. ಹಾಗಾಗಿ ಇಲ್ಲಿ ಹನುಮಂತನ ಧ್ವಜ ಹಾಕೊಂಡಿದ್ದಾರೆ. ಸೊ ಇದರಿಂದ ಕೂಡ ನಾವು ಹೇಳ್ಬೋದು ಗೆಲುವು ಯಾರಿಗೆ ಅಂತ. ಸೊ ಗೆಲುವು ಪಾಂಡವರಿಗೆ ಅಂತ ಇದೊಂದು ಸಿಗ್ನಲ್ ತರ. ಸೊ ನಮ್ಮ ಹತ್ರ ಹನುಮಂತನ ಧ್ವಜ ಕೂಡ ಇದೆ. ಸೊ ಗೆಲುವು ನಮಗೆ. ರಾಮ ಎಲ್ಲಿ ಇರ್ತಾನೆ ಅಲ್ಲಿ ಹನುಮಂತ ಇರ್ತಾನೆ. ಸೊ ರಾಮ ಇದ್ದಿದ್ ಕಡೆ ಹನುಮಂತ ಇರ್ತಾನೆ. ರಾಮನ್ ಜೊತೆ ಆತನ ಧರ್ಮಪತ್ನಿ ಭಾಗ್ಯಲಕ್ಷ್ಮಿಯಾದ ಸೀತೆಯು ಇರುತ್ತಾರೆ. ಆದ್ದರಿಂದ ಅರ್ಜುನನಿಗೆ ಶತ್ರು ಭಯಕ್ಕೆ ಕಾರಣವೇ ಇಲ್ಲ. ಸೊ ಶತ್ರುಗಳು ಬಂದ್ರು ಅಂತ ಭಯ ಪಡ್ಕೊಳಕ್ಕೆ ಅರ್ಜುನನ್ಗೆ ರೀಸನ್ನೇ ಇಲ್ಲ. ಯಾಕಂದ್ರೆ ಯಾರಿದ್ದಾರೆ? ರಾಮ ಇದ್ದಾರೆ, ಹನುಮಂತ ಇದ್ದಾರೆ, ಸೀತೆ ಇದ್ದಾರೆ. ಸೊ ಎಲ್ಲರ ಆಶೀರ್ವಾದ ಇವ್ರ ಮೇಲಿದೆ. ಓಕೆ, ಯಾವಾಗ್ಲೂ ಜೊತೆಗಿರ್ತಾರೆ ಅಂತ. ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ಇಂದ್ರಿಯಗಳ ಸ್ವಾಮಿಯಾದ ಶ್ರೀಕೃಷ್ಣನೇ ಸ್ವತಃ ಅಲ್ಲಿದ್ದು ಅವನಿಗೆ ನಿರ್ದೇಶಿಸುತ್ತಿದ್ದ. ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರಿದ್ರು? ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನೇ ಅರ್ಜುನನ ಜೊತೆ ಇದ್ದ. ಸೊ ಹಾಗಾಗಿ ಇವರಿಗೆ ಗೆಲುವು ಖಚಿತ. ಸೊ ಇಲ್ಲಿ ಇಂದ್ರಿಯಗಳ ಸ್ವಾಮಿಯಾದ ಅಂದ್ರೆ ಸೊ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಯಾರು? ಶ್ರೀಕೃಷ್ಣ. ಅದಕ್ಕೆ ನಿಮ್ಗೆ ಜಪ ಮಾಡಿ ಅಂತ ಹೇಳೋದು. ಹರೇ ಕೃಷ್ಣ ಹೇಳ್ತಾ ಇದ್ರೆ ನಿಮ್ಗೆ ಏನು ನಿಮ್ಗೆ ಮೆಟೀರಿಯಲಿಸ್ಟಿಕ್ ವರ್ಲ್ಡ್ ಇಂದ ಎಲ್ದು ವಾಪಸ್ ಕರ್ಕೊಂಡ್ ಬರ್ತಾನೆ ಕೃಷ್ಣ. ಆಯ್ತಾ? ದಟ್ ಇಸ್ ನಾಟ್ ಲೈಫ್. ಅದು ಲೈಫ್, ಜೀವನ ಅಲ್ಲ. ವಾಪಸ್ ಬಾ ಅಂತ ಕರ್ಕೊಂಡ್ ಬರ್ತಾನೆ. ಹಾಗಾಗಿ ಶ್ರೀಕೃಷ್ಣನ ನಾಮ ಜಪ ಯಾವಾಗ್ಲೂ ಹೇಳ್ತಾನೆ ಇರ್ಬೇಕು ನೀವು. ಅದಕ್ಕೆ ಜಪ ಕೊಟ್ಟಿರೋ ಜಪ ಮಾಲೆ. ಡೈಲಿ ಜಪ ಮಾಡಿ. ಶ್ರೀಕೃಷ್ಣ ಇಸ್ ಪರಿಪೂರ್ಣ ಅವತಾರ. ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿಸೋ ದೇವರು. ಅದಕ್ಕೆ ಕೃಷ್ಣಂಗೆ ಜಾಸ್ತಿ ಭಕ್ತಿ ಮಾಡಬೇಕು. ತನ್ನ ಧನುಸ್ಸನ್ನು ಎತ್ತುಕೊಂಡು ಬಾಣಗಳನ್ನು ಎಸೆಯಲು ಸಿದ್ಧನಾದ. ಸೊ ರಥದಿಂದ ಬಾಣ ಎಲ್ಲ ತೆಗೆದು ಅರ್ಜುನ ರೆಡಿ ಆಗ್ತಾನೆ ಬಿಡಕ್ಕೆ. ರೆಡಿನಾ? ಎಲ್ಲ ರೆಡಿನಾ? ಬಟ್ ವೇಟ್, ಇನ್ನು ಬಿಟ್ಟಿಲ್ಲ. ಸಿದ್ಧ ಆಗ್ತಾನಷ್ಟೇ, ಬಟ್ ಇನ್ನು ಬಿಟ್ಟಿಲ್ಲ. ಓ ರಾಜನೇ, ಯುದ್ಧ ಸನ್ನದ್ಧರಾದ ಧೃತರಾಷ್ಟ್ರನ ಪುತ್ರನ ಕಡೆ ನೋಡಿ ಅರ್ಜುನನು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳಿದನು. ಸೊ ರೆಡಿ ಆಗ್ತಾನೆ, ಬಟ್ ಕೃಷ್ಣನ್ ಕಡೆ ತಿರ್ಕೋತಾನೆ. ಸೊ ಹೇಳ್ತಾನೆ, ಆ ಕಡೆ ದುರ್ಯೋಧನನ್ನ ನೋಡ್ಕೊಂಡು ಹೇಳ್ತಾನೆ. ಯಾವ ಮಾತನ್ನ ಅದನ್ನ ಮುಂದಿನ ಶ್ಲೋಕದಲ್ಲಿ ನೋಡೋಣ. ಏನ್ ಹೇಳ್ತಾನೆ ಅರ್ಜುನ ಕೃಷ್ಣಂಗೆ ಅಂತ ಮುಂದಿನ ಶ್ಲೋಕದಲ್ಲಿ. ನೀವು ಏನ್ ಕಲ್ತ್ಕೊಬೇಕಂದ್ರೆ, ಎಲ್ಲ ರೆಡಿ ಆಗಿದ್ದಾನೆ ಅರ್ಜುನ ಪೂರ್ತಿ. ಇನ್ನೇನು ಬಿಲ್ಲು ಬಾಣ ಎಲ್ಲ ತಗೊಂಡು ರೆಡಿ ಆಗಿದ್ದಾನೆ. ಬಟ್ ಅಂದ್ರೂ ತಿರುಗಿ ಕೃಷ್ಣನಲ್ಲಿ ಈ ಮಾತನ್ನು ಹೇಳ್ತಾನೆ. ಹಂಗಂದ್ರೆ ಏನ್ ಅರ್ಥ? ನಮ್ಮ ಜೀವನದಲ್ಲೂ ಅಷ್ಟೇನೆ. ನಾವು ಏನೇ ಒಂದು ಅಚೀವ್ ಮಾಡಕ್ಕೆ ರೆಡಿ ಆಗಿರ್ಬೋದು, ಏನೋ ಒಂದು ನೆಕ್ಸ್ಟ್ ಸ್ಟೆಪ್ ಇಡಕ್ಕೆ ರೆಡಿ ಆಗಿರ್ತೀವಿ. ಬಟ್ ಅದಕ್ಕಿಂತ ಮುಂಚೆ ನೀವು ಸಲಹೆ ತಗೋಬೇಕು. ಸೊ ಅಲ್ಲಿ ಅರ್ಜುನಂಗೆ ಡೈರೆಕ್ಟ್ ದೇವ್ರೇ ಇದ್ರು ಸಲಹೆ ತಗೊಳಕ್ಕೆ. ನಾವು ಇಲ್ಲಿ ಭಕ್ತಿ ಮಾಡಿ ಆ ಕೃಷ್ಣನ ನೆನೆಸ್ಕೊಂಡು ಏನೇ ಮಾಡ್ಬೇಕಂದ್ರೂ ಆ ದೇವ್ರನ್ನ ನೆನೆಸ್ಕೊಂಡು ಮಾಡಬೇಕು. ಸೊ ಎಲ್ಲ ದೇವ್ರಿಗೆ ಅರ್ಪಿಸ್ಬೇಕು. ಆಯ್ತಾ? ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು ಅಂತ ನೀವು ಇದರಿಂದ ತಿಳ್ಕೊಬಹುದು. ಸೊ ಎಲ್ಲ ಇದೆ. ಅರ್ಜುನನ್ಗೆ ಧೈರ್ಯ ಇದೆ. ಸೊ ಸ್ಟಾರ್ಟ್ ಮಾಡ್ಬೋದಾಗಿತ್ತಲ್ವ ಅವನು ಯುದ್ಧನ. ಅವನ್ ಪಾಡಿಗೆ ಅವ್ನು ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲ, ಅವನು ಕೃಷ್ಣನ್ ಕಡೆ ತಿರ್ಕೊಂಡು ಕೃಷ್ಣನ ಮಾರ್ಗದರ್ಶನಕ್ಕೆ ನಿಂತ್ಕೊಂಡ. ಸೊ ಹಾಗಾಗಿ ನಾವು ಜೀವನದಲ್ಲೂ ಅಷ್ಟೇ. ಸೊ ಏನೇ ಮಾಡ್ಬೇಕಂದ್ರೂ ಆ ದೇವರ ಬೆಂಬಲ ನಮ್ಮ ಮೇಲಿರ್ಬೇಕು. ಸೊ ಅವನ ಬೆಂಬಲ ನಮ್ಮ ಮೇಲಿರ್ಬೇಕು, ಅವನ ಆಶೀರ್ವಾದ ನಮ್ಮ ಮೇಲಿರ್ಬೇಕಂದ್ರೆ ನಾವು ಅವನಿಗೆ
ಭಕ್ತಿಗಳನ್ನ ಸಲ್ಲಿಸ್ಬೇಕಾಗತ್ತೆ. ನಾವೇನ್ ಕೊಡ್ತೀವಿ ಅದೇ ನಮಗ್ ಸಿಗತ್ತೆ. ಸೊ ನೀವು ಎಷ್ಟು ಭಕ್ತಿ ಮಾಡ್ತೀರಾ ಅಷ್ಟು ದೇವ್ರಿಗೆ ಹತ್ರ ಆಗ್ತಾ ಹೋಗ್ತೀರಾ. ಓಕೆನಾ? ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಹೆಚ್ಚು ಹೆಚ್ಚು ಕೃಷ್ಣನ ನಾಮ ಜಪ ಮಾಡಿ, ಕೃಷ್ಣನಲ್ಲಿ ಲೀನವಾಗಿ ಏನೇ ಕೆಲಸ ಮಾಡ್ಬೇಕಂದ್ರು, ಏನೇ ಮಾಡ್ಬೇಕಂದ್ರು, ಊಟ ಮಾಡ್ಬೇಕಾದ್ರೂ ಅಷ್ಟೇ ಕೃಷ್ಣ ಅರ್ಪಣ ಮಸ್ತು, ಊಟ ಮಾಡಿ. ಸೊ ಎಲ್ಲ ನಿನಗೆ ಅರ್ಪಿಸ್ತಾ ಇದ್ದೀನಿ. ಓಕೆನಾ? ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ನಾನು ಒಂದು ವಿಡಿಯೋಲಿ ಹೇಳಿದ್ದೇನಲ್ವಾ, ನೀವು ಏನೇ ಕೊಡಿ. ಸೊ ನೀವು ನಾರ್ಮಲ್ ಊಟ ನಿಮ್ಮ ಹತ್ರ ಏನಿದೆ ಅಡ್ಗೆ ಮಾಡಿ, ಸೊ ದೇವ್ರ ಮುಂದೆ ಇಟ್ಟು ಅದನ್ನ ತಿಂದಾಗ ಅದು ಪ್ರಸಾದ ಆಗುತ್ತೆ. ಸೊ ಪ್ರಸಾದಕ್ಕೆ ನೀವು ಉಪ್ಪಿಲ್ಲ ಖಾರ ಇಲ್ಲ ಅಂತ ಬೈಯಕ್ಕಾಗತ್ತಾ? ಇಲ್ಲ ಅಲ್ವಾ? ಸೊ ದೇವ್ರ ಮುಂದೆ ಇಟ್ಟ ತಕ್ಷಣ ಅದು ಪ್ರಸಾದ, ಹಿಂಗಿದ್ರು ಒಳಗ್ ಹೋಗುತ್ತೆ. ಸೊ ಬರೀ ನೀರ್ನ ನೀವು ದೇವ್ರ ಮುಂದೆ ಇಟ್ರೆ ಅದು ತೀರ್ಥ ಆಗುತ್ತೆ. ಆ ತರ ಅನ್ಕೊಂಡು ನೀವು ಎಲ್ಲ ಅರ್ಪಿಸ್ಬಿಟ್ಟು ದೇವ್ರಿಗೆ ಆಮೇಲೆ ನಮ್ಮ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕು. ಸೊ ದೇವರ ಬೆಂಬಲ ಇರಬೇಕು. ಶ್ರೀರಾಮ ಕೃಷ್ಣಾರ್ಪಣಮಸ್ತು. ಹಾಯ್ ವೇಕ್ಷಾ. ಡೈಲಿ ಭಗವದ್ಗೀತೆ ಕೇಳಿಸಿ ಓದಿಸಿ. ವೇಕ್ಷಾ ಗುಡ್ ಗರ್ಲ್ ಆಗಿ ದೊಡ್ಡೋಳಾದ್ಮೇಲೆ ಗುಡ್ ಗರ್ಲ್ ಆಗ್ತಾಳೆ ವೇಕ್ಷಾ. ನಾಳೆ ಶ್ಲೋಕ 21, 22 ಅರ್ಜುನ ಕೃಷ್ಣಂಗೆ ಏನು ಹೇಳಿದ್ರು ಅದನ್ನ ನಾಳೆ ನೋಡೋಣ. ತುಳಸಿ ಮಾಲೆ ರೂಲ್ಸ್ ನಾಳೆ ಮಿಸ್ಟರ್ ಫೈಟರ್ ಅವರು ಬಂದು ನಮಗೆಲ್ಲ ಹೇಳ್ಕೊಡ್ತಾರೆ. ಜಾಯ್ನ್ ಆಗಿ ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಕಲ್ತ್ಕೊಳ್ಳೋಕ್ಕೆ. ನೋಡಿ, ನೀವೆಲ್ಲ ಇದನ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಕು. ಎಲ್ಲೋ ಬಾರ್ಡರ್ ಅಲ್ಲಿ ಇರೋರು, ನಮ್ಮ ದೇಶ ಕಾಯ್ತಾ ಇರೋರೆಲ್ಲ ಭಗವದ್ಗೀತೆ ಓದ್ತಾರೆ ಟೈಮ್ ಕೊಟ್ಟು. ಅವ್ರಿಗೆ ಟೈಮ್ ಇರಲ್ಲ ಅಂದ್ರೂ ಟೈಮ್ ಕೊಟ್ಟು ಓದ್ತಾರೆ. ನಿಮ್ಗೆಲ್ಲ ಎಷ್ಟು ಟೈಮ್ ಇರುತ್ತೆ ಅಲ್ವಾ, ಓದಿ. ಅದೇ ಕನ್ಸಿಸ್ಟೆನ್ಸಿ ಅನ್ನೋದು, ಅದನ್ನೇ ಕನ್ಸಿಸ್ಟೆನ್ಸಿ ಅನ್ನೋದು. ಪ್ಲೀಸ್ ನೀವೊಂದು ಪ್ಲಾಂಟ್ ತಗೊಂಡ್ಬನ್ನಿ, ಆ ಪ್ಲಾಂಟ್ನ ನಿಮ್ಮ ಜೀವ ಅಂತ ಸಾಕಿ, ಡೈಲಿ ನೀರು ಹಾಕಿ. ಒಂದಿನ ನೀರು ಹಾಕಿಲ್ಲ ಅಂದ್ರೆ ಹೋಯ್ತು. ಅದೇ ಕನ್ಸಿಸ್ಟೆನ್ಸಿ. ಸುಶಿ ಡೇಸ್ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಲೈವ್ ಅಲ್ಲಿ ಮಾಡಿದ ಶ್ಲೋಕ ಎಲ್ಲ ಅಲ್ಲಿ ಅಪ್ಲೋಡ್ ಆಗುತ್ತೆ. ಓಕೆ ಗಾಯ್ಸ್, ಅಷ್ಟೇನಾ? ಕ್ವೆಶ್ಚನ್ಸ್? ತುಳಸಿ ಮಾಲಾ ರೂಲ್ಸ್ ನಾಳೆ ಹೇಳ್ತಾರೆ. ನಾಳೆ ಲೈವ್ ವೇಟ್ ಮಾಡಿ. ಓಕೆನಾ? ಹೌ ಟು ಗೆಟ್ ಮೆಮೊರಿ ಪವರ್. ಫಸ್ಟು ಲೈಫಲ್ಲಿ ನಿಮಗೆ ಫೋಕಸ್ ಇರಬೇಕು. ಫೋಕಸ್ ಮಾಡಿ ಫಸ್ಟು ಜಪ ಸ್ಟಾರ್ಟ್ ಮಾಡಿ, ಆಮೇಲೆ ಬನ್ನಿ ನಮ್ಮ ಜೊತೆ ಯೋಗ ಮಾಡಿ. ಓಕೆನಾ? ಅಲ್ಲಿ ಸ್ವಲ್ಪ ಬ್ರೀದಿಂಗ್ ಎಕ್ಸಸೈಸ್ ಇರುತ್ತೆ. ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟಾಗ ನಿಮಗೆ ಆಟೋಮ್ಯಾಟಿಕಲಿ ನಿಮ್ಮ ಫೋಕಸ್ ಜಾಸ್ತಿ ಆಗುತ್ತೆ, ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ. ಡೈಲಿ ಮಾಡಬೇಕು. ಮೋಟಿವೇಶನ್ ಕೊಡಿ ಅಕ್ಕ ಸ್ಟಡೀಸ್ಗೆ. ಸೊ ಓದ್ಕೊಳ್ಳೋಕ್ಕೆ ನೀವು ಕ್ಲಾಸಲ್ಲಿ ಫಸ್ಟು ಪಾಠ ಕೇಳಬೇಕು, ಆಯಿತಾ? ಪಾಠ ಕೇಳಿಸ್ಕೊಳ್ಳಿ. ಫುಲ್ ಕಂಪ್ಲೀಟ್ ಮನಸ್ಸು, ನಿಮ್ಮ ಏನದು ಮೈಂಡ್ ಎಲ್ಲ ಪಾಠದ ಮೇಲೆ ಇರಬೇಕು. ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ ಸರಿಯಾಗಿ, ಆಯಿತಾ? ಕ್ಲಾಸಲ್ಲಿ ಮಾತಾಡಿಕೊಂಡು ಮೊಬೈಲ್ ಯೂಸ್ ಮಾಡಿಕೊಂಡು ವೇಸ್ಟ್ ಮಾಡಿಬಿಟ್ರೆ ಕ್ಲಾಸ್ನ, ಮತ್ತೆ ನೀವು ಮನೆಗೆ ಬಂದು ಓದಿದಾಗ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವ್ರಿಗೆ ಕಷ್ಟ ಆಗುತ್ತೆ. ಸೊ ನೀವು ಆಲ್ರೆಡಿ ಪಾಠನ ಕೇಳಿದರೆ ಈಸಿ ನಿಮಗೆ, ಅದನ್ನು ಕಲ್ತ್ಕೊಳ್ಳಿ, ಆಯಿತಾ? ಕ್ಲಾಸಲ್ಲಿ ಪಾಠ ಕೇಳೋದು ಕಲ್ತ್ಕೊಳ್ಳಿ. ಸ್ಫಟಿಕ ಬಾಡಿನ ತಂಪು ಮಾಡುತ್ತೆ. ರುದ್ರಾಕ್ಷಿ ಹಾಕೊಂಡ್ರೆ ಬಾಡಿನ ಹೀಟ್ ಮಾಡುತ್ತೆ. ಸೊ ರುದ್ರಾಕ್ಷಿ ಹಾಕೊಂಡಿದ್ರೆ, ಯೂಶಲಿ ರುದ್ರಾಕ್ಷಿ ಮೇಲೆ ಹಾಕೊಂಡಿರ್ತಾರಲ್ಲ, ಸೊ ಅದು ನಿಮ್ಮ ಬಾಡಿನ ಯಾವಾಗಲೂ ನಾರ್ಮಲ್ ಟೆಂಪ್ರೇಚರ್, ಬಾಡಿ ಹೀಟ್ ಮಾಡುತ್ತೆ. ಯಾರಿಗೆ ಕೋಲ್ಡ್ ಆಗಿರುತ್ತೆ ಅಲ್ವಾ ಅವ್ರು ರುದ್ರಾಕ್ಷಿ ಹಾಕೊಳ್ಳಿ, ಬಾಡಿ ನಾರ್ಮಲ್ ಟೆಂಪ್ರೇಚರ್ ಬರುತ್ತೆ. ಯಾರಿಗೆ ಹೀಟ್ ಆಗಿರುತ್ತೆ ಬಾಡಿ, ಸ್ಫಟಿಕ ಹಾಕೋಬೇಕು, ಟ್ರಾನ್ಸ್ಪರೆಂಟ್ ವೈಟ್. ವರ್ಕೌಟ್ ಮಾಡಿ. ಸ್ಕಿನ್ ಕೇರ್ಗೆ ಒಳ್ಳೆ ಆಹಾರ ತಗೋಬೇಕು, ಗುಡ್ ಫುಡ್, ಆಯಿತಾ? ಸಾತ್ವಿಕವಾದ ಆಹಾರ, ಮತ್ತು ಚೆನ್ನಾಗಿ ಯೋಗ ಮಾಡಿ. ನಾವಿವಾಗ ಲೈವ್ ಕ್ಲಾಸಲ್ಲಿ ಫಂಕ್ಷನಲ್ ವರ್ಕೌಟ್ ಮಾಡಿದ್ವಿ. ಪೂರ್ತಿ ಬೆವರು ಬಂದು ಮುಖ ಗ್ಲೋ ಆಗ್ತಾಯಿದೆ, ಗ್ಲೋ. ಬನ್ನಿ ವರ್ಕೌಟ್ ಮಾಡಿ. ಏನು ಮಾಡ್ತೀರಾ ಸುಮ್ಮನೆ ಕೂತ್ಕೊಂಡು? ಬನ್ನಿ. ಇಸ್ ಗುಡ್ ಟೈಮ್ಸ್ ಟು ಸ್ಟಡಿ. ಓದ್ಕೊಳ್ಳೋಕ್ಕೆ
ಸಮಯ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಬಂದು 3:30 ಇಂದ 6:30 ಒಳಗೆ ಯೋಗ ಮಾಡಿ ಆಯ್ತಾ. ಓದ್ಕೊಳ್ಳೋರು ನೀವು ಇನ್ನ ಕಾಲೇಜಲ್ಲಿ ಇದ್ರೆ ಪ್ಲೀಸ್ ಬೆಳಗ್ಗೆ ಟೈಮ್ ಓದ್ಕೊಳ್ಳಿ, ಯಾರು ರಾತ್ರಿ ಓದ್ಕೊಳಕ್ಕೆ ಹೋಗ್ಬೇಡಿ, ಬೆಳಗ್ಗೆ ಓದ್ಕೊಳ್ಳಿ. ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಗಲ್ಲ ನಮ್ಗೆ ರಾತ್ರಿ ಓದಿ ಅಭ್ಯಾಸ ಅಂದ್ರೆ ಚೇಂಜ್ ಮಾಡಿ, ಚೂರ್ ಚೂರೆ ಬೆಳಗ್ಗೆ ಎದ್ದೇಳಕ್ ಟ್ರೈ ಮಾಡಿ. ಇವಾಗ 8 ಗಂಟೆಗೆ ಎದ್ದೇಳ್ತಾ ಇದ್ದೀರಾ ಅಂದ್ರೆ 7 o'clock ಎದ್ದೇಳಕ್ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಹಂಗೆ ಇನ್ನೊಂದ್ ಸ್ವಲ್ಪ ದಿನ ಆದ್ಮೇಲೆ 6 o'clock, 5 o'clock, 4 o'clock, 3:30 ಇಂದ 6:30 ವರೆಗೆ ಓದ್ಕೋತೀರಲ್ವಾ, ಅದ್ ನಿಮ್ ಜೀವನ ಪೂರ್ತಿ ಇರುತ್ತೆ. ಜೊತೆಗೆ ಓದ್ಕೋದಿರಾ ಎದ್ದು ಆಸ್ಪಿಷಿಯಸ್ ಟೈಮ್ ಅದು, ದೇವತೆಗಳೆಲ್ಲ ಓಡಾಡ್ತಾ ಇರ್ತಾರೆ. ನೀವೇನು ಓದ್ತೀರಾ ಅದನ್ನ ಶುಕ್ತತಾಸ್ತು ಅಂತ ಕೊಟ್ಬಿಡ್ತಾರೆ, ನಿಮ್ ತಲೆ ಒಳಗೆ ಹಂಗೆ ಹೊರಟೋಗ್ಬಿಡುತ್ತೆ. ಬೇಗ ಎದ್ದು ಓದ್ಕೊಳ್ಳಿ. ಓಕೆ ಗೈಸ್, ಟೈಮ್ ಆಯ್ತು. ಮತ್ತೆ ಇನ್ನ ಏನೇನು ಕ್ವೆಶನ್ಸ್ ಇದೆ ನಾಳೆ. ಬಾಯ್. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಇಷ್ಟೊತ್ತು ಭಗವದ್ಗೀತೆ ಶ್ಲೋಕ 20 ಕೇಳಿ ಅದರ ಅರ್ಥ ತಿಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ ನಾಳೆ. ಹರೇ ಕೃಷ್ಣ, ರಾಧೆ ರಾಧೆ, ಹರಿ ಓಂ.